ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಅಭಿವೃದ್ಧಿಪರ ಚಿಂತನೆಗಾಗಿ ಮತ್ತು ಆಯಾ ವೃತ್ತಿಪರವಾದಂಥ ಯೋಜನೆಗಾಗಿ, ವೃತ್ತಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳ ಹಿತ ರಕ್ಷಣೆಗಾಗಿ ಎಲ್ಲ ಕಡೆ ಸಂಘಟನೆಗಳು ಆಗ್ತಾ ಇದ್ದಾವೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ಹೋಟೆಲ್ ಒಡೆಯರ ಸಂಘ ಇದೆ. ಇದು ರಾಜ್ಯಾದ್ಯಂತ ಇದೆ, ಆದರೆ ವಿಶೇಷವಾಗಿ ಗದಗ ಜಿಲ್ಲಾ ಹೋಟೆಲ್ ಒಡೆಯರ ಸಂಘ ಸುಮಾರು 45 ವರ್ಷದಿಂದ ಇಲ್ಲಿ ಈ ಕೆಲಸ ಮಾಡ್ತಾ ಇದೆ. ಇತ್ತೀಚೆಗೆ ಈ ಸಂಘದ ಬೆಳವಣಿಗೆ ಭಾಳ ಅಭಿವೃದ್ಧಿಪರವಾದಂಥ ವ್ಯವಸ್ಥೆಯಲ್ಲಿ ಸಾಗ್ತಾ ಇದೆ. ಕಾರಣ ಏನು ಅಂತ ಕೇಳಿದರೆ, ಹೋಟೆಲ್ ಮಾಲೀಕರು ಮತ್ತು ಮಾಣಿಕರು ಅಂದರೆ ಕಾರ್ಮಿಕರು ಅವ್ರ ಬಗ್ಗೆ ಭಾಳಷ್ಟು ವಿಚಾರ ಮಾಡ್ತಾ ಇದ್ದಾರೆ, ಸಮಾಜಮುಖಿ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ಕಚೇರಿಯನ್ನು ಕೂಡ ಮಾಡಬೇಕು, ಒಂದು ಸಭಾಭವನ ಮಾಡಬೇಕು, ಹೆಚ್ಚು ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿಪರ ಚಿಂತನೆಯನ್ನು ಮಾಡಬೇಕು, ಸಮಾಜಮುಖಿ ಸೇವೆಯನ್ನು ಕೊಡಬೇಕು ಅಂತ. ಹೋಟೆಲ್ ಒಡೆಯರ ಸಂಘ ಅಂದರೆ ಏನು ಗೊತ್ತಾ, ಬರೀ ತಮ್ಮ ಅಭಿವೃದ್ಧಿ ಅಲ್ಲ, ಗ್ರಾಹಕರಿಗೆ ಬಂದ ಗ್ರಾಹಕರಿಗೂ ಕೂಡ ರುಚಿಯಾದಂಥ ಭೋಜನ ಕೊಡಬೇಕು, ಏನು ತಿಂಡಿ ತಿನಿಸುಗಳನ್ನು ಕೊಡಬೇಕು, ಕಡಿಮೆ ದರದಲ್ಲಿ ಕೊಡಬೇಕು, ಅವ್ರ ಹಿತವನ್ನು ಕೂಡ ಕಾಯಬೇಕು ಅನ್ನುವಂಥದ್ದು ಭಾಳ ಉದ್ದೇಶ ಉತ್ತಮವಾದಂಥ. ಯಾಕಂದರೆ ಇವ್ರನ್ನೆಲ್ಲ ಅನ್ನದಾತರು ಅಂತ ಹೆಂಗೆ ರೈತರಿಗೆ ಹೇಳ್ತೀವಿ, ಹಾಗೆ ಇವರನ್ನು ಅನ್ನದಾತರು ಅಂತ ನಾವು ಹೇಳ್ತೀವಿ, ಹಸುವನ್ನು ಇಂಗಿಸುವರು ಅಂತ. ಸೊ ಆ ನಿಟ್ಟಿನಲ್ಲಿ ಹೋಟ್ಲು ಒಡೆಯರ ಸಂಘ ಈಗ 10ನೇ ತಾರೀಕು ಇದರ ಸಭಾಭವನ ಉದ್ಘಾಟನೆ ಆಗ್ತಾ ಇದೆ. ಸನ್ಮಾನ್ಯ ಶ್ರೀ ಕಾನೂನು ಸಚಿವರು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು HK ಪಾಟೀಲ್ ಇದರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇವತ್ತು ಹೋಟ್ಲು ಒಡೆಯರ ಸಂಘದ ಅಧ್ಯಕ್ಷರು ಇದ್ದಾರೆ, ವಿಶ್ವ ಹೋಟ್ಲು ಮಾಲೀಕರು ಮತ್ತು ಇದು ಹೋಟ್ಲು ಒಡೆಯರ ಸಂಘದ ಅಧ್ಯಕ್ಷರು H. ವಿಶ್ವನಾಥ್ ಶೆಟ್ಟಿ ಅವರನ್ನು ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ತೆ. ಅದರ ಜೊತೆಗೆ ಹೋಟ್ಲು ಒಡೆಯರ ಸಂಘದ ಉಪಾಧ್ಯಕ್ಷರು ಸುಧಾಕರ್ ಶೆಟ್ಟರ್ ಇದ್ದಾರೆ, ನಿಮ್ಮನ್ನು ಕೂಡ ಸ್ವಾಗತ ಮಾಡ್ತೀವಿ ಸರ್. ಈ ಹೋಟ್ಲು ಒಡೆಯರ ಸಂಘದ ಇತಿಹಾಸ ಏನು? ಸುಮಾರು 45 ವರ್ಷಗಳ ಹಿಂದೆ ನಮ್ಮ ಹಿಂದಿನ ಹೋಟೆಲ್ ಉದ್ಯಮಿ ಅವರು ಇದನ್ನು ಸ್ಥಾಪನೆ ಮಾಡಿದರು. ಆ ಸ್ಥಾಪನೆ ಮಾಡಿ ಅದರಲ್ಲಿ ಕೆಲವರು ನಮ್ಮ ಸುಧಾಕರ್ ಅವರು ಮತ್ತೆ PD ಕಾಮತ್ರು ಮತ್ತೆ ಜಯದೇವ್ ಭಟ್ರು, ಇವರು ಮಯ್ಯ ಅವರು, ಮತ್ತೆ ಸುಖನಿವಾಸ ಕಾರಂತ್ ಅವರು, ಮತ್ತೆ ಉಚ್ಚಿಲ್ ಅವರು, ಹೀಗೆ ಇವರು ಹಿರಿಯವರಿಂದ ಕಾರಂತ್ರವರು ಮತ್ತೆ ಸಾಧಾರಣ ಗೋಪಾಲ್ ರಾವ್ ಅವರು, ಪ್ರಸನ್ನ ಕುಮಾರ್ ಅವರು, ಇವರೆಲ್ಲ ಸೇರಿ ಸಂಘ ಸ್ಥಾಪನೆ ಮಾಡಿದ್ದು. ಈಗ ಈ ಸಂಘ ಸ್ಥಾಪನೆ ಮಾಡಿ ಇದು 1997ರಲ್ಲಿ ಡಿಸ್ಟಿಕ್ ಆದ ನಂತರ ಇದರ ಬೆಳವಣಿಗೆಯಲ್ಲಿ ನಾವು ಹೆಚ್ಚಿನ ಆಸಕ್ತಿ ವಹಿಸಿ ಇದನ್ನ ಕೆಲಸವನ್ನ ಜಾಸ್ತಿ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ವಿ. ಆ ಪ್ರಾರಂಭ ಮಾಡಿದ ನಂತರ ನೀವು ಯಾವಾಗ ಅಧ್ಯಕ್ಷ ಆಗಿದ್ದು? ನಾ 2022ರಲ್ಲಿ ಅಧ್ಯಕ್ಷರಾದ. 4 ವರ್ಷ ಆಯ್ತು. 4 ವರ್ಷ ಆಯ್ತು. ಅವಧಿ ಎಷ್ಟು ನಿಮ್ದು? ಅವಧಿ ನಮ್ದು 3 ವರ್ಷ. ಆದ್ರೆ ಈಗ ನಾವು ಕಟ್ಟಡ ಕಟ್ತಾ ಇರುವುದರಿಂದ ಅರ್ಧಕ್ಕೆ ಇನ್ನೊಬ್ರಿಗೆ ಚಾನ್ಸ್ ಕೊಡುವುದಿಲ್ಲ. ಮತ್ತೆ ಮೇಲಾಗಿ ನಾವು ಈಗ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. ಹೌದು, ಹಾಗೇನಿಲ್ಲ. ಈಗ ಅಧ್ಯಕ್ಷರು ಮಾಡ್ತಾ ಇದ್ದಾರೆ, ಪೂರ್ತಿ ಪ್ರಮಾಣದಲ್ಲಿ ಬಿಲ್ಡಿಂಗ್ ಆಗ್ಲಿ ಅಂತ ಹೇಳಿ ಒಂದು ಉದ್ದೇಶದಿಂದ ನಮ್ಮ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಕ್ಸ್ಟೆಂಡ್ ಆಗಿದೆ. ಮತ್ತೆ ಈ ನಮ್ಮ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ, ಈಗ ಮೊದಲು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಿಂದೂ ಇಷ್ಟೊಂದು ನಮಗೆ ಕಾನೂನಾತ್ಮಕ ಅಡೆತಡೆಗಳು ಇರಲಿಲ್ಲ. ಈಗ ನಮಗೆ ಏನಾಗಿದೆ ಅಂತ ಹೇಳಿದ್ರೆ, ಕಾನೂನಾತ್ಮಕ ಅಡೆತಡೆಗಳು ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಒಂದು ಸಂಘಟಿತವಾಗಿ ಹೋರಾಟ ಮಾಡ್ಬೇಕಂದ್ರೆ, ನಾವು ಎಲ್ಲ ಒಗ್ಗಟ್ಟಾಗಿ ಒಂದು ಕಡೆ ಸೇರ್ಬೇಕಂದ್ರೆ ಒಂದು ಬಿಲ್ಡಿಂಗ್ ಇಂದ ಅವಶ್ಯಕತೆ ಇತ್ತು. ಇದನ್ನ ನಾನು ಮನಗಂಡು ಇದಕ್ಕಾಗಿ ನಾವು ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲ ವಿಚಾರ ಮಾಡಿದಾಗ, ಮತ್ತೆ ಮೇಲಾಗಿ ನಮ್ಮ ಹಿರಿಯ ಹೋಟೆಲ್ ಉದ್ಯಮಿಗಳು ಈ ಸಣ್ಣ ಪ್ರಮಾಣದಲ್ಲಿ ಪಿಗ್ಮಿ ಸಂಗ್ರಹ ಮಾಡಿದ ಹಣ ಒಂದು 35 ಲಕ್ಷ ಇತ್ತು. ಅದರಲ್ಲಿ ಒಂದು 20 ಲಕ್ಷದಲ್ಲಿ ನಾವು ಒಂದು ಸೈಟ್ ಪರ್ಚೇಸ್ ಮಾಡಿದ್ದೇವೆ. ಎಷ್ಟು ಸ್ಕ್ವೇರ್ ಫೀಟ್ ಇದೆ? 2,000 ಸ್ಕ್ವೇರ್ ಫೀಟ್ ಇದೆ. ಆ 2,000 ಅದು ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ, ಸ್ವರಾಜ್ ಟ್ರ್ಯಾಕ್ಟರ್ ಶೋರೂಮ್ ಹಿಂದ್ಗಡೆ ಇದೆ. ಮತ್ತೆ ಅದನ್ನ ನಾವು 2022ರಲ್ಲಿ ಅಧ್ಯಕ್ಷನಾದಾಗ ಅದ್ರ ಬಗ್ಗೆ ನಮ್ಮ ಆಶೆ ಇತ್ತದು, ನಮ್ಮ ಸ್ವಂತ ಬಿಲ್ಡಿಂಗ್ ಆಗಬೇಕು, ಮುಂದಿನ ಕಾರ್ಯಕ್ರಮಕ್ಕೆ ಇದಕ್ಕೆಲ್ಲ ಅನುಕೂಲ ಆಗಬೇಕು, ಮತ್ತೆ ನಾವು ಸಮಾಜಮುಖಿ ಕೆಲಸವನ್ನು ಕೂಡ ನಾವು ಮಾಡ್ತಾ ಇರುತ್ತೇವೆ. ಈಗ ನಾವು ನಮ್ಮ ಹೋಟೆಲ್ ಕಾರ್ಮಿಕರು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ
ಮತ್ತೆ ಹೆಲ್ತ್ ಚೆಕಪ್ ಕ್ಯಾಂಪ್ ಆಗಲಿ, ಬ್ಲಡ್ ಡೊನೇಷನ್ ಆಗಲಿ, ಇದು ಪ್ರತಿ ವರ್ಷ ನಾವು ಮಾಡ್ತಾ ಇರ್ತೇವೆ. ಆದ್ರೆ ನಮಗೊಂದು ಸಮಸ್ಯೆ ಇತ್ತು, ನಾವೀಗ ಬಿಲ್ಡಿಂಗ್ ಇದ್ರೆ ಮಾತ್ರ ಇವನ್ನೆಲ್ಲ ಒಂದು ಅನುಕೂಲ ಆಗ್ತಿತ್ತು. ಮತ್ತೆ ಮೇಲಾಗಿ ನಮ್ಮ ಮೀಟಿಂಗ್ ಪ್ರತಿ ತಿಂಗಳು ನಾವು ಮೀಟಿಂಗ್ ಮಾಡ್ತೇವೆ. ಆ ಮೀಟಿಂಗ್ ನಮ್ಮ ಸ್ವಂತ ಕಡೆ, ನಾವು ಅಲ್ಲಿ ಒಂದ್ಸರಿ ನಮ್ಮಲ್ಲಿ, ಒಂದ್ಸಲ ಶಿವಾನಿಯಲ್ಲಿ, ಒಂದ್ಸಲ ಇಲ್ಲಿ, ಹೀಗೆ ನಾವು ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಅದೆಲ್ಲ ಈಗ ನಾವು ಒಂದೇ ಪ್ಲೇಸ್ ಅಲ್ಲಿ ಮಾಡುವುದರಿಂದ ನಮಗೆ ಎಲ್ಲರೂ ಸೇರ್ಲಿಕ್ಕೆ ಬಹಳ ಅನುಕೂಲ ಆಗಿದೆ. ಮತ್ತೆ ನಾವು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಲಿಕ್ಕೆ, ಇದು ಒಂದು ಚರ್ಚೆ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗಿದೆ. ಮತ್ತೆ ನಾವು ಸಂಘಟಿತವಾಗಿ ಹೋರಾಟ ಮಾಡುವ, ನಾವು ಆಫೀಸಿಯಲ್ಲಿ ಕೂಡ ನಾವು ಬಹಳ ಅಡೆತಡೆ ಇದೆ. ನಮಗೆ ಬಹಳ ಅಡೆತಡೆಯನ್ನು ಕೂಡ ನಾವು ಈಗ ನಮ್ಮಲ್ಲಿ ಏನಾಗ್ತದೆ, ಹಿಂದೆ ನಾವು ಈಗ ಅಲ್ಲಿ ಸೇರುದು ಇಲ್ಲೂ ಸೇರುದು, ಹೀಗಾಗಿ ನಮ್ದು ಆ 1 ತಿಂಗಳಿಗೆ ಸೇರುದು 2 ತಿಂಗಳಿಗೂ ಆಗ್ತಿತ್ತು. ಇವಾಗ ಅದೇನಿಲ್ಲ, ಈಗ ನಮ್ದೇ ಬಿಲ್ಡಿಂಗ್ ಇರುವುದರಿಂದ ನಾವು ಅದನ್ನ ಪ್ರತಿ ತಿಂಗಳು ಸೇರಿ ಅದನ್ನ ನಾವು ಕಾರ್ಯರೂಪಕ್ಕೆ, ಮುಂದಿನ ಪ್ರೋಗ್ರೆಸ್ಗೆ ಕಾರ್ಯರೂಪಕ್ಕೆ ನಾವು ಹೆಚ್ಚಿನ ಪ್ರಯತ್ನ ಮಾಡ್ತೇವೆ. ಮತ್ತೆ ಕೆಲವೊಂದು ಒಳ್ಳೊಳ್ಳೆ ಕೆಲಸ ಮಾಡ್ತೇವೆ. ಮತ್ತೆ ನಾವು ಗ್ರಾಹಕರಿಗೆ ನಮ್ಮ ಹೋಟೆಲ್ ವತಿಯಿಂದ ಹೆಚ್ಚಿನದಾಗಿ ಅವರಿಗೆ ಫುಡ್ ಕೂಡ ಚೆನ್ನಾಗಿ ಕೊಡ್ಬೇಕು. ಈಗ ನಾವು ಗಳಿಸೋದು ಮಾತ್ರ ಅಲ್ಲ, ಬಂದವರಿಗೂ ಕೂಡ ತೃಪ್ತಿಯಾಗುವಂತ ಒಂದು ಆಹಾರವನ್ನು ಕೊಟ್ಟು, ಶುಚಿರುಚಿಯಾದ ಆಹಾರವನ್ನು ಕೊಟ್ಟು, ನಮ್ಮ ಹೋಟೆಲ್ ಉದ್ಯಮಕ್ಕೆ ಒಂದು ಹೆಸರು ಬರುವಂಗೆ ನಾವು ನಮ್ಮ ಸಂಘದ ಸದಸ್ಯರು ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ. ಅದು ಕೂಡ ನಾವು ಮೀಟಿಂಗ್ ಅಲ್ಲಿ ಹೇಳ್ತೇವೆ. ಈಗ ಮೀಟಿಂಗ್ ಅಲ್ಲಿ ಹೇಳಿ ನಾವು ಮಾಡೋ ಕೆಲಸ ನಮ್ಗೆ ತೃಪ್ತಿದಾಯಕ, ಈಗ ಆತ್ಮತೃಪ್ತಿ ಇರ್ಬೇಕು. ಅಂತ ಒಂದು ಕೆಲಸವನ್ನು ನಾವು ನಮ್ಮ ಸಂಘದ ವತಿಯಿಂದ ಅವರಿಗೆ ನಾವು ಕೊಡ್ತಾ ಇರ್ತೇವೆ. ಮತ್ತೆ ಸಂಘದಲ್ಲಿ ಏನು ಸಮಸ್ಯೆ ಆದ್ರೂ ಕೂಡ, ನಾವು ಆಫೀಸಿಯಲ್ ಸಮಸ್ಯೆ ಆದ್ರೂ ನಾವು ಸಂಘದ ವತಿಯಿಂದ ನಾವು ಅವರಿಗೆ ಏನಾದ್ರೂ ಪರಿಹಾರ ಕೊಡುವಂತ ಸೂಚನೆಯನ್ನ ನಾವು ಸಂಘದ ವತಿಯಿಂದ ನಾವು ಇಲ್ಲಿ ಒಂದು 4-5 ಜನ ಸೇರಿ ಅವರೆಲ್ಲ ನಮಗೆ ಹೇಳ್ತಾರೆ, ನಮ್ಗೆ ಇವ್ರು ಬಂದಿದಾರಪ್ಪ, ಅವ್ರು ಬಂದಿದ್ದಾರೆ, ಹಿಂಗ್ ತೊಂದರೆ ಆಗಿದೆ. ಅದನ್ನ ನಾವು ಆಫೀಸಿಯಲ್ಲಿ ಹೋಗಿ ಅಲ್ಲಿ ನಾವು ಚರ್ಚೆ ಮಾಡಿ ಅದನ್ನ ವೈಯಕ್ತಿಕವಾಗಿನೂ ಸಂಘದ ಜೊತೆಗೆ ವೈಯಕ್ತಿಕವಾಗಿ ಸಂಘ ಜೊತೆಗೆ ಇರ್ತೇವೆ. ನಾವು ಪ್ರತಿ ಒಂದು ವೀಕ್ಲಿ ಒಂದೊಂದು ಹೋಟ್ಲಿಗೆ ವಿಸಿಟ್ ಮಾಡಿ ಅವ್ರದ್ದೆಲ್ಲ ಒಂದ್ ಸ್ವಲ್ಪ ಯೋಗಕ್ಷೇಮ ಎಲ್ಲ ತಿಳ್ಕೊಂಡು, ಏನ್ ಸಮಸ್ಯೆ ಇದೆ ಅದನ್ನ ನಾವು ಸ್ಪಂದನೆ ಕೂಡ ಮಾಡ್ತೇವೆ. ಮತ್ತೆ ಅವರಾಗಿ ಅವ್ರ ಸಮಸ್ಯೆ ಹೇಳಿದ್ರೆ 100% ನಾವು ಸಮಸ್ಯೆ ಮಾಡ್ತೇವೆ. ಈಗ ಬಿಲ್ಡಿಂಗ್ ಎಷ್ಟು ಇದೆ ಏರಿಯಾ? ಬಿಲ್ಡಿಂಗ್ 2000 ಇದೆ. 2000 ಜಾಗ 2000ದಲ್ಲಿ 1300 ಸ್ಕ್ವೇರ್ ಫೀಟ್ ನಾವು ಬಿಲ್ಡಿಂಗ್ ಕಟ್ಟಿದ್ದೇವೆ. ಸ್ಪೆಷಲ್ ಅಂತ ಹೇಳಿದ್ರೆ, ಕೆಳಗೆ 1200 ಸ್ಕ್ವೇರ್ ಫೀಟ್ ಇದು ಒಂದು ಫುಲ್ ಹಾಲ್ ಇದೆ. ಹಾಲ್ ಇದೆ ಅಲ್ಲಿ. ಅದರಲ್ಲಿ ಸಣ್ಣ ಪುಟ್ಟ ಫಂಕ್ಷನ್, ನಾವೀಗ ಆ ಸಣ್ಣ ಪುಟ್ಟ ಫಂಕ್ಷನ್ ಒಂದು 200 ರಿಂದ 300 ಜನರಿಗೆ ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ. ಮತ್ತೆ 2 ಬಾತ್ರೂಮು ಇಟ್ಟಿದೆ, ಒಂದು ಲೇಡೀಸಿಗೆ, ಒಂದು ಜೆಂಟ್ಸಿಗೆ. ಮತ್ತೆ ಮೇಲ್ಗಡೆ ಪೆಂಡಲ್ ಹಾಕೊಂಡು ಅಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಳ್ಬಹುದು. 200 ರಿಂದ 300 ಜನರವರಿಗೆ ಏನೂ ತೊಂದರೆ ಇಲ್ಲ. ಮತ್ತೆ ಮೇಲಾಗಿ 2 ರೂಮ್ ಕೂಡ ಇಟ್ಟಿದ್ದೇವೆ. 2 ರೂಮ್ ನಲ್ಲಿ ನಾವು ಕೂಡ ಈಗ ಬೇರೆ ಜಿಲ್ಲೆಯಿಂದ ಬಂದ್ರೆ ನಾವು ಕೂಡ ವ್ಯವಸ್ಥಿತವಾಗಿ ಅವರಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ನಮ್ದೇ ಅಂತ ಒಂದು ವ್ಯವಸ್ಥೆ ಆಗ್ತದೆ. ಮತ್ತೆ ಆದ್ರಿಂದ ನಮಗೆ ಈ ಒಂದು ಅಟ್ಯಾಚ್ಮೆಂಟಿಗೆ, ಬೇರೆ ಕಡೆಯಿಂದ ಅಟ್ಯಾಚ್ಮೆಂಟಿಗೆ, ಮತ್ತೆ ನಮ್ಮವರಾಗಿ ಇಲ್ಲಿ ಎಲ್ಲ ಹೋಗಿ ಬರ್ಲಿಕ್ಕೆ ನಮ್ದೇ ಒಂದು ಜಾಗ ಬಿಲ್ಡಿಂಗ್ ಇರುವುದರಿಂದ ನಮ್ಗೆ ಬಹಳ ಅನುಕೂಲ ಆಗ್ತದೆ. ಇದು ಬಹಳ ಅನುಕೂಲ ಆಗಿದೆ. ಈ ಸಂಘದ ಉದ್ದೇಶ ಏನು? ಉದ್ದೇಶ ಅಂತ ಹೇಳಿದ್ರೆ, ನಾವು ಸಂಘಟನಾತ್ಮಕವಾಗಿ ನಾವು ಬಲಗೊಳ್ಬೇಕಂತ ಮೇನ್ ಉದ್ದೇಶ ಅಂತ ಹೇಳಿದ್ರೆ ಅದೇ. ಸಂಘಟನಾತ್ಮಕವಾಗಿ ಬಲಗೊಳ್ಬೇಕಂತ ಹೇಳಿದ್ರೆ ನಾವು ಒಂದು ಕಡೆ ನಾವು ಸೇರ್ಲಿಕ್ಕೆ ನಮ್ಮದೇ ಆದ ಕಟ್ಟಡ ಇದ್ರೆ ಅದನ್ನೆಲ್ಲ ಸೇರಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಮೇಲಾಗಿ ನಾವು ಈಗ ಸಂಘಟನಾತ್ಮಕ ಶಕ್ತಿ ಅಂತ ಹೇಳಿದ್ರೆ, ಈಗ ನಾವು 35 ಜನ ಮೆಂಬರ್ ಇದ್ದೇವೆ. ಇದನ್ನ ನಾವು ಜಾಸ್ತಿ ಮಾಡಿ ನಮ್ಮ ಸಂಘವನ್ನು ಇನ್ನೂ ಹೆಚ್ಚಾಗಿ ಬಲಗೊಳ್ಬೇಕು. ಸಂಖ್ಯಾಬಲ ಜಾಸ್ತಿ ಮಾಡ್ಕೊಳ್ಬೇಕು. ಇದರೊಟ್ಟಿಗೆ ನಾವು ನಮ್ಮ ಆಹಾರ ಉದ್ಯಮದಲ್ಲಿ ನಾವು ಬೇಕರಿಯವ್ರನ್ನೂ ತೆಗೆದುಕೊಳ್ಳುವಂತ ಒಂದು ಯೋಜನೆ ಇದೆ. ಈ ಬೇರೆ ಎಲ್ಲ ಸಂಘದವರು ಹಾಗೆ ಇದೆ. ಈ ಹೋಟೆಲ್ನವರು ಪ್ಲಸ್ ಬೇಕರಿ ಅವರು ಸೇರಿ ಒಂದು ಸಂಘ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಅವ್ರನ್ನು ಕೂಡ ನಾವು ಮುಂದೆ ಕನ್ಸಲ್ಟ್ ಆಗಿ ನಮ್ಮ ಸಂಘದ ಮೆಂಬರ್ಶಿಪ್ ಅನ್ನು ಜಾಸ್ತಿ ಮಾಡಿ ಒಂದು ಇನ್ನೂ ಹೆಚ್ಚಿನ ಒಂದು ಬೆಳವಣಿಗೆ ನಾವು ಮಾಡ್ತೇವೆ. ಓಕೆ, ಸುಧಾಕರ್ ಶೆಟ್ರೆ, ನೀವು ಉಪಾಧ್ಯಕ್ಷರು. ಈ ಸಂಘದ ಸದಸ್ಯತ್ವಕ್ಕೆ ಆಗ್ಬೇಕಾದ್ರೆ ಏನೇನು ಮಾನದಂಡ? ಸಂಘದ ಸದಸ್ಯತ್ವ ಆಗ್ಬೇಕಾದ್ರೆ ಅವರಿಗೆ ಒಂದು ಸ್ವಂತವಾದ ಲೈಸೆನ್ಸ್ ಹೋಲ್ಡರ್ ಇರಬೇಕು. ಅದು ಸ್ವಂತ ಬಿಲ್ಡಿಂಗ್ ಇದ್ದು ನಡೀತದೆ. ಅವ್ರ ಬಾಡಿಗೆ ತಗೊಂಡು ತಮ್ಮ ಹೆಸರಲ್ಲಿ ನಡೆಸುವಂತ ಲೈಸೆನ್ಸ್ ಆಗಿ ಇರ್ಬೇಕು. ಲೈಸೆನ್ಸ್ ಇರ್ಬೇಕು. ಅವ್ರ ಮಾಲಕರಾಗಿರ್ಬೇಕು. ಆ ಹೋಟೆಲ್ ನಡೆಸುವ ಮಾಲಕರಾಗಿರ್ಬೇಕು.
ಹಾ. ಬಿಲ್ಡಿಂಗ್ ಮಾಲಕರು ಏನಾಗ್ಬೇಕಂದಿಲ್ಲ, ಇಲ್ಲ ಹೋಟೆಲ್ ನಡೆಸುವ ಮಾಲಕರೇ ಇರ್ಬೇಕಂತ ಅವ್ರ ಮೆಂಬರ್ಶಿಪ್ ಮಾಡ್ಕೊಳ್ತೀವಿ. ಈಗ ಮೆಂಬರ್ಶಿಪ್ ಯಾರು ಈ ಸಣ್ಣ ಮಧ್ಯಮ ಈ ಕಪಾಟ ಕೂಡ ಇದಾವ, ಒಳ್ಳೊಳ್ಳೆ ಚಿಕ್ಕ ಬಟ್ಟೆ ಇದಾವ. ಈಗ ಇಡ್ಲಿ ಸೆಂಟರ್ ಇದಾವ, ದೋಸೆ ಸೆಂಟರ್ ಇದಾವ. ನಾವು ಎಲ್ಲರನ್ನು ಕೇಳ್ತೀವಿ, ಓಕೆ ಸಣ್ಣವರಿರ್ಲಿ ಮಧ್ಯಮ ಇರ್ಲಿ ದೊಡ್ಡವರಿರ್ಲಿ, ಓಕೆ ಎಲ್ಲರನ್ನೂ ತಗೊಳ್ತೀವಿ, ಎಲ್ಲರಿಗೂ ಸ್ಪಂದನೆ ಮಾಡ್ತೀವಿ ನಾವು. ಎಷ್ಟು ಫೀ ಏನಿದೆ? ವರ್ಷಕ್ಕೆ 500 ರೂಪಾಯಿ ಫೀ ಮಾಡಿ ಅದು ಅದನ್ನೇ ಸಂಘದ ಕೆಲಸಗಳಿಗೆ ಬಳಸ್ಕೊಳ್ತೇವೆ. ಅವ್ರ ಏನೇ ಸಮಸ್ಯೆ ಇದ್ದು ಅವಾಗ ನಾವು ಪರಿಹಾರಕ್ಕೆ ನಾವು ಮುತುವರ್ಜಿ ವಹಿಸಿ ಮಾಡುತ್ತೇವೆ. ವಿಶ್ವನಾಥ್ ಶೆಟ್ರೆ, ಇದು ಮೊದಲು 2 ಸಂಘ ಇತ್ತಂತ, ಈಗ ಏನ್ 2 ಇದಾವ, 1 ಇದಾವ? ಈಗ ಒಂದೇ ಸಂಘ ಇದೆ. ಹಾ. ಈಗ ಒಂದೇ ಸಂಘ ಇದೆ. ಹಾ. ಅದು 2 ಇತ್ತು. ಅವಾಗ ಅದು 2 ಸಂಘ ಸ್ಪ್ಲಿಟ್ ಆಗಿ ಬಹಳ ಹಿಂದೆ ಆಗಿತ್ತು. ಹಿಂದೆ ಆಗಿದೆ. ಈಗ ಇರುವುದು ಒಂದೇ ಸಂಘ, ಒಂದೇ ಸಂಘಟನೆಯಲ್ಲಿ ಹೊರಟಿದೆ. ಈಗ ಸಂಘದ ಸದಸ್ಯರಿಗೆ ಏನ್ ಲಾಭ? ನಿಮ್ಮಲ್ಲಿ ನಾನು 500 ರೂಪಾಯಿ ಕೊಟ್ಟು ನಾನು ಸದಸ್ಯ ಅದೇ, ಏನ್ ಲಾಭ ನನಗೆ? ನಿಮ್ಮಿಂದ ಏನ್ ಸಿಗತ್ತೆ? ನಮ್ಮಿಂದ ಅಂತ ಹೇಳಿದ್ರೆ, ಈಗ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇಂಡಿವಿಜುವಲ್ ಆಗಿ ಹೋರಾಡುವುದರಿಂದ ಈಗ ಆಫೀಸಿಯಲ್ಲಿ ಯಾರು ಕೂಡ ಅವ್ರನ್ನ ಹಚ್ಚಿಕೊಳ್ಳುವುದಿಲ್ಲ. ಈಗ ಹಚ್ಚಿಕೊಳ್ಳುವುದಿಲ್ಲ. ಹಾಗೆ ಸಂಘದಿಂದ 4 ಜನ ಹೋಗಿ ನಾವು ಮಾತಾಡಿದ್ರೆ ಅದಕ್ಕೊಂದು ವೆಯ್ಟ್ ಬರ್ತದೆ. ಆವಾಗ ಅದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸಂಘಟನೆ ನಮ್ಮ ಎಲ್ಲಾ ಸದಸ್ಯರು ನಮಗೆ ಹೇಳ್ಬಿಡ್ತಾರೆ. ಏನಾದ್ರು ಪೊಲೀಸರು ಬೇಗ ಬಂದ್ ಮಾಡಿದ್ರು ನಮ್ಗೆ ಹೇಳ್ಬಿಡ್ತಾರೆ, ಹಿಂಗ್ ಮಾಡಿದ್ರೆ 10 ಗಂಟೆ ಬಂದ್ ಮಾಡ್ತಾರೆ, ಸ್ವಲ್ಪ ಹೇಳ್ರಿ ಅಂತ ಹೇಳ್ತಾರೆ. ಮತ್ತೆ ಏನಾದ್ರು ಯಾವ್ದಾದ್ರು ಆಫೀಸಿಯಲ್ಲಿ ಏನಾದ್ರು ತೊಂದರೆ ಮಾಡಿದ್ರೆ ನಮ್ಗೊಂದು ಹೇಳ್ತಾರೆ, ನಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆ ಸ್ವಲ್ಪ ನೋಡಿ ಅಂತ ಹೇಳ್ತಾರೆ. ಆ ಲೆಕ್ಕದಲ್ಲಿ ಏನ್ ಮಾಡ್ತಾರೆ, ಲೇಬರ್ ಆಫೀಸರ್ ಬರ್ತಿರ್ತಾರೆ, ಮುನ್ಸಿಪಾಲಿಟಿ ಎಲ್ಲ ಬರ್ತಾರೆ. ಆಮೇಲೆ ಆಹಾರ ಮತ್ತು ನಾಗರಿಕ ಪೂರೈಕೆ ಎಲ್ಲ ಮುನ್ಸಿಪಾಲಿಟಿ ಒಳ್ಳೆ ಭಯಂಕರ ಕಿರಿಕಿರಿ. ಮೊದಲೇನು ಹಂಗಿಲ್ಲ, ಈಗ ಮೊದಲಿಗಿಂತ ಜಾಸ್ತಿ ಆಗಿದೆ. ಯಾಕಂತ ಹೇಳಿದ್ರೆ ಈ ಡಿಪಾರ್ಟ್ಮೆಂಟ್ ವೈಸ್ ಜಾಸ್ತಿ ನಮ್ಮ ಕಂಟ್ರೋಲ್ ಮಾಡೋರೇ ಜಾಸ್ತಿ ಆಗಿದೆ. ಆ ಕಂಟ್ರೋಲ್ ಮಾಡೋರು ಜಾಸ್ತಿ ಆಗಿದ್ರು ಆಫೀಸಲ್ಲೂ ಜಾಸ್ತಿ ಆಗ್ತಾರೆ. ಆವಾಗ ನಾವು ಇವ್ರನ್ನೆಲ್ಲ ನಾವು ನಿಭಾಯಿಸ್ಬೇಕಂದ್ರೆ ಈ ಸಂಘಟನಾತ್ಮಕ ಶಕ್ತಿ ಬಲಗೊಳ್ಬೇಕು. ಮತ್ತೆ ಒಟ್ಟಿಗೆ ಹೋರಾಡಿದ್ರೆ ಮಾತ್ರ ಅದಕ್ಕೊಂದು ಬೆಲೆ ಬರ್ತದೆ. ಈಗ ಇಂಡಿವಿಜುವಲ್ ಆಗಿ ಸ್ವಲ್ಪ ಕಷ್ಟ ಆಗ್ತದೆ, ಅವರು ಕೂಡ ಅದಕ್ಕೆ ಕೇರ್ ಮಾಡೋದಿಲ್ಲ. ಈಗ ಸಂಘದ ಕಟ್ಟಡ ಆಯ್ತು, ಎಲ್ಲ ಆಯ್ತು, ಏನೇನು ಇದಕ್ಕೆ ಸಹಾಯ ಯಾರು ಏನ್ ಮಾಡಿದ್ರಿ? ನೀವು ಸುಧಾಕರ್ ಶೆಟ್ರು ಉಪಾಧ್ಯಕ್ಷರಿದ್ದೀರಿ, ಸಹಾಯ ಯಾರು ಮಾಡಿದಾರೆ? ಎಲ್ಲಿಂದ ಬಂದ ದುಡ್ಡು? ಎಷ್ಟು ಶೇಖರಣೆ ಆಗಿತ್ತು? ಇದಂದ್ರೆ ಮೊದಲು ಹಳೆ ಹೋಟೆಲ್ ಉದ್ಯಮದವರು, ಹಿಂದಿನ ಉದ್ಯಮಿಗಳು ಪಿಗ್ಮಿ ಎಲ್ಲ ಕಲೆಕ್ಟ್ ಮಾಡಿ ಒಂದು 35,000 35 ಲಕ್ಷದವರೆಗೆ ಜಮಾ ಇದೆ. ಅದರಲ್ಲಿ ನಾವೊಂದು 20 ಲಕ್ಷ ಕೊಟ್ಟು ಜಾಗ ಖರೀದಿ ಮಾಡಿದ್ದೇವೆ. ಉಳಿದ 15 ಲಕ್ಷ ಇಟ್ಟುಕೊಂಡು ನಾವು ಬಿಲ್ಡಿಂಗ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ ಅದು 15 ಇಂಜಿನಿಯರ್ ಯಾರು ನೀವು? ಅದು ಮನಿ ತರ ಆಗಿದೆ ನಿಮ್ ಬಿಲ್ಡಿಂಗ್? ಹಾಗೆ ಇದೆ. ಆ ಕಾರ್ಡ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕಿದ್ದು. ಹಂಗಲ್ಲ, ನಾ ಏನ್ ಅನ್ಕೊಂಡೆ ಗೊತ್ತಾ, ಹೋಟೆಲ್ ಒಡೆಯರ ಸಂಘ ಅಂದ್ರೆ ಒಂದು ಮನೆ, ನಮ್ದೊಂದು ಕುಟುಂಬ ಇದ್ದಂಗೆ ಆ ದೃಷ್ಟಿಕೋನ ಇಟ್ಕೊಂಡು ನಿಮ್ಮ ಭಾವನೆ ಬಂದಿದೆ, ಒಳ್ಳೇದು. ಹೌದಲ್ಲ? ನಮಗೆ ಅವಶ್ಯಕತೆ ಏನಿದೆ ಅಷ್ಟು ಪೂರೈಸುವಂತ ಕೆಲಸ ಆಗ್ತದೆ. ಓಕೆ ಓಕೆ. ಅದಕ್ಕೆ ಧನ ಸಹಾಯ ನಮ್ಮವರ ಎಲ್ಲಾ ಸದಸ್ಯರು ತಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಸಹಾಯ ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ಕೊಟ್ಟರು, ಸಣ್ಣ ಪ್ರಮಾಣ ಕೊಟ್ಟು ನಾವೆಲ್ಲರೂ ಒಂದೇ ರೀತಿಯಲ್ಲಿ. ಈ ಹೋಟೆಲ್ ಒಡೆಯರು ಬಿಟ್ಟು ಕೂಡ ಬೇರೆದವರು ನಮ್ಗೆ ಬಹಳ ಧನ ಸಹಾಯ ಮಾಡಿದ್ದಾರೆ. ಯಾರು ಮಾಡಿರಬಹುದು? ನಿಮ್ಗೆ 15 ಲಕ್ಷ ರೂಪಾಯಿ ನಮ್ಮ ಸಂಘದವರೇ ಕೊಟ್ಟಿದ್ದಾರೆ. ನಮ್ಮ ಹೋಟೆಲ್ ಸಂಘದವರೇ ಕೊಟ್ಟಿದ್ದಾರೆ. ಅದರಲ್ಲಿ 5 ಲಕ್ಷ ರೂಪಾಯಿ ನಮ್ಮ HK ಪಾಟೀಲ್ರು ಪ್ರದೇಶಾಭಿವೃದ್ಧಿ ಯೋಜನೆ ಅವರು ಕೊಟ್ಟಿದ್ದಾರೆ. ಇನ್ನೊಂದು 5 ಲಕ್ಷ ರೂಪಾಯಿ ನಮ್ಮ ಇವರು ಬೋಮ ಅವರು, ಮತ್ತೆ ಪ್ರಕಾಶ್ ವೈಲೆ ಅವರು, GK ಶೆಟ್ರು ನಮ್ಮ ರಾಜ್ಯಾಧ್ಯಕ್ಷರು, ಮತ್ತೆ ನಾಗೇಶ್ ಹಂಜಿಗಿ, ಮತ್ತೆ ನಮ್ಮ ಇವರು ಕುಲಕರ್ಣಿ ಅವರು. ಒಟ್ಟಿಗೆ ಒಂದು 5 ಲಕ್ಷ ರೂಪಾಯಿ ಮಾತ್ರ ನಾವು ಕೇಳಿದ್ದೇವೆ. ಕೆಲವೇ ಜನ, ಎಲ್ಲರಿಗೆ ಕೇಳಲಿಕ್ಕೆ ಹೋಗಿಲ್ಲ. ಪೂರ್ಣ ಆಗಿದೆ, ಕಂಪ್ಲೀಟ್ ಆಗಿದೆ. ಯಾವ ಉದ್ಘಾಟನೆ? ಅದು ನಾಳೆ 10ನೇ ತಾರೀಕು ಉದ್ಘಾಟನೆ. ಯಾರು ಬರ್ತಾರೆ? ಸಚಿವರು, ನಮ್ಮ ಕಾನೂನು ಸಚಿವರು HK ಪಾಟೀಲ್ ಬರ್ತಾ ಇದ್ದಾರೆ, ಅವರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಮತ್ತೆ SV ಸಂಕನೂರ್ ಅವರು MLC ವಿಧಾನ ಪರಿಷತ್ ಸದಸ್ಯರು, ಅವರು ಮುಖ್ಯ ಅತಿಥಿಗಳಾಗಿ, ಮತ್ತೆ DR ಪಾಟೀಲ್ರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಮತ್ತೆ ಸಮಯ 10:30 ಬೆಳಿಗ್ಗೆ 10:30. ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ. ಅದು ಮೇನು. GK ಶೆಟ್ರು. ಈಗ ನಿಮ್ದು ಸಿಲಿಂಡರ್ ಕೊರತೆ ಮಾರ್ರೆ, ಹೆಂಗದ ಹೋಟ್ಲ್? ಸಿಲಿಂಡರ್ ಸಮಸ್ಯೆ ಬಹಳ ಅಭಾವ ಇದೆ. ಹೌದಲ್ಲ? ಆದ್ರೂ ನಾವು ಅದು ಅಭಾವಕ್ಕೆ ತಕ್ಕಂತೆ ನಮ್ಮ ಊಟ ಉಪಚಾರವನ್ನು ಕಮ್ಮಿ ಮಾಡ್ಕೊಂಡೆ ಗ್ರಾಹಕರಿಗೆ ತೊಂದರೆ ಆಗದಿದೆ ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಒಟ್ಟು ಯಾರಿಗೂ ತೊಂದರೆ ಆಗಬಾರ್ದು ಇದ್ದದ್ರಲ್ಲಿ ನಾವು ಅನುಕೂಲ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಒಂದು ವಾರದಿಂದ ಸ್ವಲ್ಪ ಸಿಲಿಂಡರ್ ಅಭಾವ ಕಮ್ಮಿ ಆಗಿದೆ.
ಈಗ ಮೊದಲಿನಾಗೆ ಗ್ರಾಹಕರ ಹಿತರಕ್ಷಣೆ ನಿಮ್ಮ ಗುರಿ. Yes, ಅವರಿಗೂ okay. ತೊಂದರೆ ಆಗಬಾರ್ದು, ಹೌದು. ನಮಗೂ ಇದಾಗಬಾರ್ದು. Yes. ಕೆಲಸಗಾರರಿಗೆ ಯಾಕಂದ್ರೆ ತೊಂದ್ರೆ ನಾನು ಇದು ಯಾಕೆ ಹೇಳಿದೆ ಅಂದ್ರೆ ಸಿಲಿಂಡರ್ ಕೊರತೆ ಇರೋದ್ರಿಂದ ಬೆಂಗಳೂರು ರೇಟ್ ಸಿಕ್ಕಾಬಿಟ್ಟು ಹೈಕ್ ಆಗ್ಬಿಟ್ಟು ಆ ಟೈಪ್ ನಾವು ನಿಮ್ಮಲ್ಲಿ ಸಮಸ್ಯೆ ತೊಂದ್ರೆ ಆಗಿದೆ. ಆದ್ರೆ ಗ್ರಾಹಕರಿಗೆ ನಾವು ಹೊರಗೆ ಮಾಡ್ಲಿಲ್ಲ. ಅದು ನಿಮ್ಗೆ ಟೈಮಿಂಗ್ ಮಾಡ್ಲಿಕ್ಕೆ ಆದ್ರೆ ಇವೆಲ್ಲ ಸಮಸ್ಯೆ ಟೈಮಿಂಗ್ ಒಂದ್ 15 ದಿವಸಕ್ಕೆ ಒಂದು ರೇಟ್ ಕಡೆ ಆಮೇಲೆ ಕಮ್ಮಿ ಆದ್ಮೇಲೆ ಮತ್ತೆ ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಈಗ ವಿಚಾರ ಮಾಡಲಿಲ್ಲ. ಅಧ್ಯಕ್ಷ ನಿಮ್ಗೆ ಮುಖ್ಯವಾಗಿ ಒಂದು ದೂರಿದೆ. ಏನು ಕಂಪ್ಲೇಂಟ್ಸ್ ನಿಮ್ ಸಂಘದ ಮೇಲೆ ಒಂದು ಕಂಪ್ಲೇಂಟ್ ದೂರ ಅಂದ್ರೆ ಒಂದು ಕಂಪ್ಲೇಂಟ್. ಸಣ್ಣ ಮತ್ತು ಮಧ್ಯಮ ವರ್ಗದ ಯಾವುದೇ ಹೋಟೆಲ್ನವರಿಗೆ ನೀವು ಸ್ಪಂದನೆ ಮಾಡಂಗಿಲ್ಲ. ನೀವೇ ಒಂದಿಷ್ಟು ಜನ ಕೂಡ್ಕೊಂಡು ಆ ಸಂಘವನ್ನು ಕೈ ಹಿಡ್ಕೊಂಡಿದ್ದೀರಿ. ಯಾರ ನಿಮ್ಮ ಸಮಸ್ಯೆಗಳನ್ನು ಕೇಳುವಂತ ಮನೋಪ್ರವೃತ್ತಿ ನಿಮ್ಮಲ್ಲಿ ಇಲ್ಲ. ಈ ಸ್ಪಷ್ಟವಾದಂತ ಕೆಲವೊಂದಿಷ್ಟು ಭಾವನೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಹೌದಾ? ಇದು ನಮ್ಮಲ್ಲಿ ಸಂಘದಲ್ಲಿ ಸದಸ್ಯತ್ವ ಇದ್ದವ್ರ ಯಾವುದೇ ತೊಂದರೆ ಇದ್ದು ನಾವು ಅವ್ರಿಗೆ ಸ್ಪಂದಿಸ್ತೇವೆ. ಸದಸ್ಯತ್ವ ಇಲ್ಲಿದ್ದವ್ರದ್ದು ನಾವು ಬಂದಿದ್ರು ಅದು ವಿಚಾರ ಮಾಡಿ ಅವ್ರ ಬಗ್ಗೆ ನಮ್ಮಿಂದ ಆಗುವ ಸಹಾಯ ನಾವು ಮಾಡ್ತಾ ಇದ್ದೀವಿ. ಮತ್ ನಮ್ಗೆ ಏನೋ ಗಮನಕ್ಕೆ ಬರ್ಲಿಲ್ಲ ಅಂದ್ರೆ ನಾವು ಅದಕ್ಕೆ ಏನ್ ಮಾಡೋಕು ಬರಲ್ಲ. ಹೌದು, ಮಗು ಅತ್ತಾಗ ಹಾಲು ಕೊಡೋದು. ಗಮನಕ್ಕೆ ಬರ್ಲಿಲ್ಲ ನಾವು ಏನ್ ಮಾಡೋಕು ಸಾಧ್ಯ ಇಲ್ಲ. ನಾವು ಗಮನಕ್ಕೆ ಬಂದ್ರೆ ನಾವು ನಮ್ಮಿಂದ ಏನ್ ಸಾಧ್ಯ ಅಂತ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅಧ್ಯಕ್ಷ, ನೀವು ಈ ಕಂಪ್ಲೇಂಟ್ಸ್ ಆಗದಂತೆ ನೋಡ್ಕೊಳ್ತೀರಾ? ಇನ್ನು ಮುಂದೆ ನೋಡ್ಕೊಳ್ತೇವೆ. ಅವರು ನಮ್ಮಲ್ಲಿ ಬಂದು ಅವರ ತೊಂದರೆಯನ್ನ ಹೇಳ್ಕೊಂಡ್ರೆ ಖಂಡಿತ ಅದನ್ನ ಸ್ಪಂದನೆ ಮಾಡ್ತೇವೆ. ಸಣ್ಣ ಮತ್ತು ಮಧ್ಯಮದವರಿಗೆ ಬಹಳ ಸಮಸ್ಯೆ ಇದೆ, ಸೊ ಹಂಗಾಗಿ ಕೇಳಿದೆ. ಇಲ್ಲ, ಅದು ಮುಂದಿನ ದಿನಮಾನಗಳಲ್ಲಿ ಅದನ್ನ ನಾವು ಸದಸ್ಯತ್ವ ತಗೊಂಡ್ರೆ ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಏನೇ ತೊಂದರೆ ಇದ್ದು ಎಲ್ಲರೂ ಒಟ್ಟಿಗೆ ಬಗೆಹರಿಸುವ ಪ್ರಯತ್ನ ನಾವು ಮಾಡ್ತೀವಿ ಸಂಘದಿಂದ. ಓಕೆ, ಏನ್ ತೊಂದರೆ ಇಲ್ಲ, ಭರವಸೆ ಇದೆ ನಿಮ್ಗೆ? ಭರವಸೆ ಇದೆ. ಸರಿ, ನಿಮ್ಮ ಮುಂದಿನ ಯೋಜನೆ ಏನು? ಯೋಜನೆ ಬೇಡಿಕೆ? ಈಗ ನಾವು ಹೆಚ್ಚಿನ ಮೆಂಬರ್ಶಿಪ್ ಎಲ್ಲ ಜಾಸ್ತಿ ಮಾಡಿಕೊಂಡು ನಾವು ಸಂಘಟನಾ ಶಕ್ತಿಯನ್ನ ಬಲಗೊಳಿಸೋದಕ್ಕೋಸ್ಕರ ನಾವು ಇದ್ದ ಜಾಗದಲ್ಲಿ ಮೇಲ್ಗಡೆ ಅದೇನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅದು ಮಾಡ್ತೇವೆ. ಇನ್ನೊಂದು ಜಾಗ ನಮ್ಮ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ನಾವು ಗವರ್ಮೆಂಟ್ ಅನುದಾನದಲ್ಲಿ ಏನಾದ್ರೂ ಜಾಗ ನಮ್ಮ ಟೌನ್ ಪ್ಲಾನಿಂಗ್ ಇಂದ ತಕೊಂಡು ದೊಡ್ಡ ಜಾಗ ತಕೊಂಡು ನಮ್ಗೆ ದೊಡ್ಡ ಕಲ್ಯಾಣ ಮಂಟಪ, ಈಗ ಸದ್ಯ ಅಂತೂ ನಮ್ಗೆ ಇವೆಲ್ಲ ನಡೀತದೆ, ಸದ್ಯ ಕಲ್ಯಾಣ ಮಂಟಪ ಅದ್ರ ದೊಡ್ಡ ಯೋಜನೆ ಇದೆ ನಮ್ದು. ಎಲ್ಲ ರೂಮ್ಸು ಮತ್ತೆ ಸಭಾಭವನ, ದೊಡ್ಡ ಪ್ರಮಾಣದಲ್ಲಿ ಸಭಾಭವನ ಇವು ಮಾಡಿ ನಮ್ಮ ಈ ಸಂಘನ ಬೆಳೆಸ್ಬೇಕಂತ ನಮ್ಗೆ ಒಂದು ದೊಡ್ಡ ಆಶೆ ಇದೆ. ಪ್ರವಾಸೋದ್ಯಮ ಇಲಾಖೆ ಸಚಿವರ ಜಿಲ್ಲೆ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರ ಜಿಲ್ಲೆ ಇದು. HK ಪಾಟೀಲ್ರು, ನಿಮ್ಮ ಹೋಟೆಲ್ ಒಡೆಯರ್ ಸಂಘ ಬಹಳ ಬೇಕು ಅವರು. ಸೊ ಹಂಗಾಗಿ ನೀವು ಕೂಡ ಅವ್ರಿಗೆ ನಾಳೆ ಅವರ ಗಮನಕ್ಕೆ ತರ್ತೀವಿ ನಾವು. ಹೌದಲ್ಲ, ಅವ್ರ ಕನಸುಗಳನ್ನು ಕೂಡ ನನಸು ಮಾಡ್ತಾ ಇದ್ದೀರಿ. ಯಾಕೆ ಗೊತ್ತಾ, ನಿಮ್ಮ ಹೋಟ್ಲೆಲ್ಲ ಒಳ್ಳೆ ಇತ್ತು ಅಂದ್ರೆ ಜನ ಬರ್ತಾರೆ, ಆಕರ್ಷಣೆ ಆಗ್ತಾರೆ. ಟೂರಿಸಂ ಡೆವಲಪ್ಮೆಂಟ್ ನಮ್ಮಿಂದ ಏನ್ ಸಾಧ್ಯ ಆಗುತ್ತೋ ಆ ಕೆಲಸ ನಾವು ಮಾಡ್ತೀವಿ. ಮತ್ತೊಂದು ಕಾಂಬಿನೇಷನ್ ನೀವು ಈಗ ಟೂರಿಸಂಗೂ ಹೋಟೆಲ್ ಡಿಪಾರ್ಟ್ಮೆಂಟ್ಗೂ ಇದನ್ನ ಬಹಳ ನಂಟಿದೆ. ಯಾರು ಬಂದ್ರು ಕೂಡ ಹೊರ ಬೇರೆ ಪ್ರದೇಶಕ್ಕೆ ಬಂದ್ರೆ ಅವ್ರಿಗೆ ಊಟ ವಸತಿ ಎಲ್ಲ ಸರಿ ಆದ್ರೆ ಇನ್ನೊಂದು ಕಡೆ ಲೈಕ್ ಮಾಡ್ತಾರೆ, ಬರ್ತಾರೆ, ಹೋಗ್ತಾರೆ. ಇಲ್ಲ ಅಂದ್ರೆ ಅದು ಕಾಂಬಿನೇಷನ್ ನಡೆಯುವುದೇ ಇಲ್ಲ. ಟೂರಿಸಂಗೂ ಕೂಡ ಈ ಪ್ಲೇಸಿಗೆ ಅಲ್ಲಿ ಒಂದು ಹೋಟ್ಲ್ ಇಲ್ಲ, ಅಲ್ಲಿ ಒಂದು ಊಟ ಸರಿ ಸಿಗುವುದಿಲ್ಲ, ಈ ತರ ಪದ್ಧತಿ ಬರುತ್ತೆ. ಹಾಗಾಗಿ ನಾವು ಅದನ್ನ ಕಾಪಾಡ್ಲಿಕ್ಕೆ ಟೂರಿಸಂ ಡಿಪಾರ್ಟ್ಮೆಂಟಿಗೂ ಕೂಡ ನಾವು ಬೆನ್ನೆಲುಬಾಗಿ ನಿಲ್ತೇವೆ. ಯಾಕಂದ್ರೆ ನಮ್ಮ ಊರು ಒಳ್ಳೇದಾಗೋದು ಬೇಕಾಗ್ತದೆ, ನಮಗೂ ಒಳ್ಳೇದಾಗ್ತದೆ ಮತ್ತು ಊರಿಗೂ ಒಳ್ಳೇದಾಗ್ತದೆ. ಮತ್ತೆ ನಿಮ್ಮ ಸಚಿವರ ಕನಸು ನನ್ಸಾಗ್ತದೆ. ಯಾಕಂದ್ರೆ ಅವ್ರು ಬಹಳ ಇಂಟ್ರೆಸ್ಟ್ ತಗೊಂಡ್ ಮಾಡ್ತಾ ಇದಾರೆ. ಹಂಗಾಗಿ ಅದನ್ನು ಕೂಡ ನಾವು ನಮ್ಮ ಸೈಡ್ ಇಂದ ಏನಾಗ್ಬೇಕು ಅದನ್ನ ನಾವು ಜಿಲ್ಲೆಯನ್ನೇ ಟೂರಿಸಂ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಉಸ್ತುವಾರಿ ಸಚಿವರು. ಓಕೆ, ಈಗ ನೀವು ಕಾರ್ಮಿಕರಿಗೆ ಬಹಳ ಖುಷಿ, ಹೌದಲ್ಲ, ಹೆಮ್ಮೆಯ ವಿಷಯ. ನಮ್ಮ ಗದಗ ಬೆಳೀತದೆ ಅಂದ್ರೆ ಬಹಳ ಖುಷಿ. ಹೌದೌದೌದು, ಈಗ ಹೋಟ್ಲೆಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಮಣ್ಣು ಬೆಳೀತಾ ಇದೆ. ಹೋಟೆಲ್ ಡಿಪಾರ್ಟ್ಮೆಂಟ್ ಬಹಳ ಇಂಪ್ರೂವ್ ಆಗ್ತದೆ. ಈಗ ನಿಮ್ಮ ಕಾರ್ಮಿಕರ ಸಮಸ್ಯೆಗಳಿಗೂ ಸ್ಪಂದನೆ ಮಾಡ್ತೇವೆ. ನಿಮ್ಮ ಹೋಟ್ಲಲ್ಲಿ ಕೆಲಸ ಮಾಡೋರು, ಅವ್ರ ಮಕ್ಕಳಿಗೆ, ಕುಟುಂಬಕ್ಕೆ, ಮತ್ತೆ ಅವ್ರು ಏನು ಕಾರ್ಮಿಕ ಇಲಾಖೆಯ ರೀತಿ ರಿವಾಜು ಕಾನೂನು ಎಲ್ಲ ಪಾಲನೆ ಮಾಡ್ತೇವೆ. ಕಾರ್ಮಿಕರಿಗೆ ಅವರಿಗೆ ನಮ್ಮಲ್ಲಿ ಕೆಲವು ಜನರಿಗೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಒಳ್ಳೆ ಮಾರ್ಕ್ಸ್ ಎಲ್ಲ ತೆಗೆದಿರ್ತಾರೆ ಮಕ್ಕಳು, ಪ್ರತಿಭಾವಂತರಿಗೆ ನಾವು ನಮ್ಮ ಸಂಘದಿಂದ ಅವರಿಗೆ ನಾವು ಹಣದ ಸಹಾಯ ಕೂಡ ಮಾಡ್ತೇವೆ, ಆರ್ಥಿಕ ನೆರವು ಕೂಡ ಮಾಡ್ತೇವೆ. ಮತ್ತೆ ಕೆಲವೊಂದು ಈಗ ಹೆಲ್ತ್ ಚೆಕಪ್ ಆಗ್ಲಿ ಅವೆಲ್ಲ ಅದೆಲ್ಲ ನಾವು ಪ್ರತಿ ವರ್ಷ ಮಾಡ್ತಾ ಇರ್ತೇವೆ, ಮಾಡ್ತಾ ಇರ್ತೇವೆ.
ಇದ್ರು, ಅವರ ಸಂದರ್ಭಕ್ಕೆ ನಮಗೆ ಹೆಲ್ಪ್ ಇದ್ದೇ ಇರ್ತದೆ. ಹೌದಾ? ಅವ್ರ ಸಂದರ್ಭಕ್ಕೆ ಡೆಫಿನೆಟ್ಲಿ ಹೆಲ್ಪ್. ಬರೀ ಯಾಕಂದ್ರೆ ಹೋಟ್ಲ್ ಒಡೆಯರ ಸಂಘ ಬರೀ ನಿಮ್ಗೆ ಅಷ್ಟ ಆಗ್ಬಾರ್ದಲ್ಲ, ನಿಮ್ಮಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ ಬದುಕು ಲೈಫ್ ಇರುತ್ತೆ. ಹೌದು. ಅವ್ರು ಒಳ್ಳೆ ಚುರುಕಾಗಿ ಕೆಲಸ ಮಾಡಿದ್ರು, ಒಳ್ಳೆ ಆಯ್ತು, ನಿಮ್ಮ ಹೋಟ್ಲ್ ಚೆನ್ನಾಗಿ ನಡೆಸಿದ್ರು, ಗ್ರಾಹಕರು ಬಂದ ತಕ್ಷಣ ಅವ್ರು ಸ್ಪಂದನೆ ಮಾಡೋದು, ಮಾತು, ರೀತಿ ರಿವಾಜು, ಅದ್ರ ಮೇಲೆ ನಿಮ್ ಹೋಟ್ಲ್ ಅನ್ನು ಲೆಕ್ಕ ಹಾಕ್ತಾರೆ. ಹೌದಲ್ಲ? ಅದಕ್ಕೇನ್ ಮಾಡಿದಿರಿ? ಅದೇ ಅವರು ನಮ್ಮ ಕಾರ್ಮಿಕರು ಎಷ್ಟು ಖುಷಿಯಿಂದ ಇರ್ತಾರೋ ನಾವು ಅಷ್ಟು ಖುಷಿಯಾಗಿರ್ತೀವಿ. ಓಕೆ. ಒಟ್ಟಾರೆ ಕೊನೆಗೆ ಏನ್ ಹೇಳ್ತೀರಿ ವಿಶ್ವನಾಥ್ ಶೆಟ್ರು, ಈ ಸಂಘದ ವ್ಯವಸ್ಥೆ ನಾಳೆ ಉದ್ಘಾಟನೆ? ಈ ಸಂಘದ ವ್ಯವಸ್ಥೆ, ಈಗ ಈ ಸಂಘದ ವ್ಯವಸ್ಥೆ ನಮ್ಮ ಎಲ್ಲಾ ಸದಸ್ಯರ ಸಹಕಾರದಿಂದ ನಾವು ಒಂದು ನಾಳೆ ಸಂಘದ ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಮ್ಮ ಎಚ್ ಕೆ ಪಾಟೀಲರು ಕಟ್ಟಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದನ್ನು ನಮಗೆ ಒಂದು ಸಂತೋಷ, ಇದ್ರ ಬಗ್ಗೆ ಸಂತೋಷ ಇರಿಸ್ತದೆ. ಮತ್ತು ಇದು ಒಂದು ನಮಗೆ ಸಿಕ್ಕಿದ್ದು ದೈವಾನುಗ್ರಹ, ನಮ್ಮ ಅಧಿಕಾರಾವಧಿಯಲ್ಲಿ ಸಿಕ್ಕಿದ್ದು ದೈವಾನುಗ್ರಹ ಅಂತ ಭಾವಿಸ್ತೇನೆ. ಹಾಗೆ ಈ ಒಂದು ಇಷ್ಟಕ್ಕೆ ನಮ್ದು ಪ್ರಯಾಣ ನಿಲ್ಲುವುದಿಲ್ಲ. ಇದನ್ನ ನಾವು ಆಕ್ಚುಲಿ ನಮ್ಮ ಈ ಉದ್ದೇಶ ಏನ್ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಈ ಸಂಘಟನಾ ಶಕ್ತಿ ಬಲಕೊಳ್ಬೇಕಂತೇಳಿ. ಆ ಸಂಘಟನಾ ಶಕ್ತಿಯನ್ನು ಬಲಕೊಳ್ಳಿಕ್ಕೆ ನಾವು ನಮ್ಮ ಕಟ್ಟಡದ ಮುಖಾಂತರವೇ ನಾವು ಪ್ರಯತ್ನ ಮಾಡ್ತೇವೆ. ಮತ್ತು ಇನ್ನೂ ಹೆಚ್ಚಿನದಾಗಿ ನಮಗೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ಸಹಕಾರ ಸಿಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನಮ್ಮ ಸಂಘದಿಂದ. ಮತ್ತು ನಮ್ಮ ಎಲ್ಲ ಹೋಟೆಲ್ ಅವರ ಸಹಕಾರ ನಮಗೆ ಅತ್ಯವಶ್ಯವಾಗಿದೆ. ಅದನ್ನ ನಾವು ತಗೊಳ್ತೇವೆ. ನಾವು ಈಗ ಯಾಕಂದ್ರೆ ಈಗ 35 ಸದಸ್ಯರಿಂದ ಏನಾಗುವುದಿಲ್ಲ, ನಾವು ಇದನ್ನ ಜಾಸ್ತಿ ಮಾಡಿ, ನಮ್ಮ ಸದಸ್ಯರನ್ನ ಜಾಸ್ತಿ ಮಾಡಿ ಇದನ್ನ ಬಲಪಡಿಸುವಂತ ವ್ಯವಸ್ಥೆ ಖಂಡಿತ ಮಾಡ್ತೇವೆ. ಇನ್ನು ಮುಂದಿನ ದಿನದಲ್ಲಿ ಇದನ್ನ ಪ್ರವಾಸೋದ್ಯಮ ಇಲಾಖೆಗೂ ನಾವು ನಮ್ಮ ಸಹಕಾರ ಇರ್ತದೆ. ಮತ್ತೆ ನಮ್ಮ ಗದಗಕ್ಕೂ ಕೂಡ ನಾವು ಒಳ್ಳೆ ಆಹಾರ, ಶುಚಿ ರುಚಿ ಆಹಾರ ಕೊಟ್ಟು ನಾವು ಗ್ರಾಹಕರಿಂದ ಒಂದು ಒಳ್ಳೆ ಒಂದು ಅವರಿಗೂ ಆಗ್ಬೇಕು, ನಮಗೂ ಆಗ್ಬೇಕು. ನಮ್ಮ ಸಂಘದ ಸದಸ್ಯರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು, ಅವರು ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಡಿ 5 ಲಕ್ಷ ಕೊಟ್ಟಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ದಾನಿಗಳಾದ ಕಿರಣ್ ಭೂಮಾ, GK ಶೆಟ್ರು, ಮತ್ತೆ ಇವರು ಹಂಜಿಗೆಯವರು, ಮತ್ತು ಕುಲಕರ್ಣಿಯವರು, ಪ್ರಕಾಶ್ ವೈಲಿಯವರು, ಇವರಿಗೆ ಈ ಸಂದರ್ಭದಲ್ಲಿ ನಮಗೆ ಈ ಕಟ್ಟಡಕ್ಕೆ ಸಹಾಯ ಮಾಡಿದ್ದಾರೆ. ಆದ್ರಿಂದ ನಾನು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಓಕೆ, ತಾವೇನ್ ಹೇಳ್ತೀರಿ ಕೊನೆಯದಾಗಿ? ಒಟ್ಟಾರೆ ನಮ್ಮ ಈ ಸಂಘ ಇನ್ನೂ ಹೆಚ್ಚೆಚ್ಚು ಬೆಳೆದು ಹೆಮ್ಮೆಯ ಸಂಘವಾಗಿ ಬೆಳೀಲಿ ಅಂತೇಳಿ ನಮ್ಮ ಆಸೆ. ಓಕೆ ಓಕೆ ಓಕೆ. ನೋಡಿ, ಹೋಟ್ಲು ಒಡೆಯರ ಸಂಘದ ಅಧ್ಯಕ್ಷರು ಎಚ್ ವಿಶ್ವನಾಥ್ ಶೆಟ್ರು ಮತ್ತೆ ಉಪಾಧ್ಯಕ್ಷರು ಸುಧಾಕರ್ ಶೆಟ್ರು ಬಹಳ ಉತ್ತಮವಾದಂಥಗಳ ಮಾತುಗಳನ್ನು ಹೇಳಿದ್ದಾರೆ. ಈ ಸಂಘದ ಉದ್ದೇಶ, ಗುರಿ, ಯೋಚನೆ ಮತ್ತು ಅವರು ಸ್ವಾರ್ಥಪರವಾಗಿ ನಾವು ಅಷ್ಟೇ ನಮ್ಮದು ನಾವು ಅಭಿವೃದ್ಧಿ ಆಗಬೇಕಂತೆಲ್ಲ, ಜಿಲ್ಲೆಯ ಅಭಿವೃದ್ಧಿ ಆಗಬೇಕು, ಜಿಲ್ಲೆಗೆ ಬರುವಂಥ ಗ್ರಾಹಕರಿಗೆ, ಹೋಟ್ಲಿಗೆ ಬರುವಂಥ ಗ್ರಾಹಕರಿಗೆ ಶುಚಿ ರುಚಿಯಾದಂಥ ಒಂದು ವ್ಯವಸ್ಥೆಯನ್ನು ಕೊಡಬೇಕು, ಕಡಿಮೆ ದರದಲ್ಲಿ ಉತ್ತಮ ಮಟ್ಟದ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡುವಂಥದ್ದು. ಮತ್ತು ಸಂಘದ ಸದಸ್ಯರಿಗೆ ಸ್ಪಂದಿಸುವಲ್ಲಿ ಒಂದು ಕಟ್ಟಡ ಬೇಕು, ಅದನ್ನು ಮಾಡಿದ್ದೇವೆ. ಆ ಕಟ್ಟಡದ ಮೂಲಕ ಅದು ಬರೀ ಒಂದು ಕಟ್ಟಡ ಅಲ್ಲ, ಅದು ನಮ್ಮ ಹೋಟ್ಲು ಒಡೆಯರ ಸಂಘದ ಅಂದರೆ ಎಲ್ಲ ಸದಸ್ಯರ ಒಂದು ಕುಟುಂಬದ ಮನೆ ಅದು. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಕೂತ್ಕೊಂಡು ಸೌಹಾರ್ದಿತವಾಗಿ ಅತ್ಯುತ್ತಮವಾದಂಥ ಸಹಕಾರಯುತವಾದಂಥ ಚಿಂತನೆ ನಡೀತದೆ. ಇನ್ನು ಮುಂದೆ ಮಾಸಿಕವಾಗಿ ಸಭೆ ಮಾಡ್ತೇವೆ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತೇವೆ. ಈಗ ಸಾಕಷ್ಟು ಹೋಟ್ಲುಗಳಿಗೆ ಸಮಸ್ಯೆ ಇದೆ, ಮೊದಲಿನ ಹಾಗೆ ಇಲ್ಲ. ಮೊದಲು 50-50 ಇತ್ತು ಲಾಭ, ಈಗ ಹಂಗಿಲ್ಲ, 90-10 ಬಂದಿದೆ ಈಗ ಹೋಟ್ಲದ್ದು ಭಾಳ ಸಮಸ್ಯೆ. ಯಾಕಂದ್ರೆ ಲೇಬರ್ ಆ್ಯಕ್ಟ್ ಬರುತ್ತೆ, ಮುನ್ಸಿಪಾಲಿಟಿ ಆ್ಯಕ್ಟ್ ಬರುತ್ತೆ, ಎಕ್ಸೈಸ್ ಅವರು ಬರ್ತಾರೆ, ಸಿವಿಲ್ ಆ್ಯಂಡ್ ಫುಡ್ ಬರ್ತಾರೆ, ಬೇರೆ ಬೇರೆದು ಬರ್ತಾರೆ. ಇವೆಲ್ಲ ಕಿರಿಕಿರಿ ಮಧ್ಯ ಏನು ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಅಭಿಲಾಷೆ ತಕ್ಕಂಗೆ, ಅವ್ರ ಬೇಡಿಕೆ ತಕ್ಕಂಗೆ ಸಂಬಳ ಕೊಟ್ಟು ಇವರು ಹೋಟ್ಲ್ ನಡೆಸಿ ಉಳಿದ ಏನು ಹಣದಲ್ಲಿ ಜೀವನ ನಡೆಸುವಂಥ ಒಂದು ವ್ಯವಸ್ಥೆ ಈಗಿದೆ. ಮೊದಲು ಬೇರೆ ಇತ್ತು. ಆ ನಿಟ್ಟಿನಲ್ಲಿ ನಾವು ಉತ್ತಮವಾದಂಥ ಕೆಲಸ ಮಾಡ್ತೇವೆ. ನಮ್ಮ ಕಾರ್ಮಿಕರಿಗೆ, ಗ್ರಾಹಕರಿಗೆ, ಸಂಘದ ಸದಸ್ಯರಿಗೆ ಮತ್ತು ಸಂಘಕ್ಕೆ ಅಭಿವೃದ್ಧಿ ಪರವಾದಂಥ ಎಲ್ಲ ಹಂತದ ಕೆಲಸವನ್ನು ಇನ್ನು ಮುಂದೆ ಮಾಡ್ತೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಒಮ್ಮತದ ಏನು ದೂರುಗಳಿದ್ದಾವೆ, ಆ ದೂರುಗಳನ್ನು ಕೂಡ ನಿವಾರಣೆಯನ್ನು ಮಾಡ್ತೇವೆ. ಮೊದಲು ಹಂಗಿತ್ತು ಹಿಂಗಿತ್ತು, ಯಾಕಂದರೆ ಒಂದು ಜಾಗ ಇರಲಿಲ್ಲ ಇವರಿಗೆ. ಏನಾಗ್ತಿತ್ತು, ನನ್ನ ಹೋಟ್ಲಿಗೆ ನಾ ಯಾಕೆ ಬರಬೇಕು, ನೀ ಯಾಕೆ ಹೋಗ್ಬೇಕು ಅನ್ನುವಂಥ ಮಟ್ಟಕ್ಕಿತ್ತು. ಅಲ್ಲಿ ಹೋಗುದು ಅದೆಲ್ಲ ಬಿಟ್ಟಿದ್ದಾರೆ. ಈಗ ಒಂದು ಕಟ್ಟಡ ಆಯಿತು, ಅಲ್ಲಿ ಬರ್ತಾರೆ,
ಸದಸ್ಯರ ಸಮಸ್ಯೆಗಳನ್ನು ತಿಳ್ಕೊಳ್ತಾರೆ ಮತ್ತು ಇನ್ನಷ್ಟು ಹೆಚ್ಚು ಸದಸ್ಯರನ್ನು ಮಾಡ್ತೇವೆ, ಉತ್ತಮವಾದಂಥ ಸೇವೆಯನ್ನು ಕೊಡ್ತೇವೆ, ಸಮಾಜಮುಖಿ ಸರ್ವಿಸನ್ನು ಕೊಡ್ತೇವೆ ಅನ್ನುವಂಥ ಪ್ರೀತಿಯ ಮಾತುಗಳನ್ನು ಹೇಳಿದ್ದಾರೆ. ಎಚ್ ವಿಶ್ವನಾಥ್ ಶೆಟ್ಟರಿಗೆ, ಸುಧಾಕರ್ ಶೆಟ್ಟರಿಗೆ ಆಸ್ಕ್ ನ್ಯೂಸ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ. ನಮಸ್ಕಾರ.